ಇಲ್ಲಕ್ಕ, ನಾನ್ ಕೆಳಗಡೆ ಬರಲ್ಲ. ಎಲ್ರು ನನ್ ತಮಾಷೆ ಮಾಡ್ತಾರೆ. ಯಾರು ತಮಾಷೆ ಮಾಡಲ್ಲ. ಜೊತೆಲಿ ನಾನಿರ್ತೀನಲ್ಲ, ನೋಡ್ತಾ ಇರು. ಆ ಹುಡುಗಿ ನಿನ್ನ ನೋಡಿದ ತಕ್ಷಣ ಇಷ್ಟಪಟ್ಬಿಡ್ತಾಳೆ. ನಾನು ಯಾರು ಇಷ್ಟಪಡಲ್ಲ. ನನಗ್ ಗೊತ್ತು, ನಾನು ಯಾರು ಇಷ್ಟಪಡಲ್ಲ. ಹಠ ಮಾಡ್ಬಾರ್ದು ಚಿನ್ನ, ಬಟ್ಟೆ ಹಾಕೋಪ್ಪ. ಹಠ ಅಲ್ಲಕ್ಕ, ಮೊದ್ಲೇ ನನಗೆ ಹೆದರಿಕೆ, ಮಾತಾಡಕ್ ಬರಲ್ಲ. ಆ ಹುಡುಗಿ ಬೇರೆ ತುಂಬಾ ಓದಿದ್ದಾರೆ ಅಂತ ಹೇಳ್ತಾರೆ. ನೀನು ಓದಿರೋಳು ವಿದ್ಯಾವಂತೆ ಸರಿ, ಆದ್ರೆ ಹುಡುಗನ್ನ ನೇರವಾಗಿ ನೋಡಿದ ಮೇಲೆನೆ ಮದುವೆ ಬಗ್ಗೆ ನಿರ್ಧಾರ ತಗೊಳ್ತೀನಿ ಅಂತ ಹೇಳಿದೆಯಂತೆ, ನಿಜನಾ? ಹೌದು. ಯಾಕೆ? ಯಾಕೆಂದ್ರೆ ಇದು ನನ್ನ ಜೀವನದ ಪ್ರಶ್ನೆ ಆಗಿರುವಾಗ ಕಣ್ಣು ಮುಚ್ಕೊಂಡು ನಿರ್ಧಾರ ತಗೊಳಕಾಗತ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ವಂಶದಲ್ಲೆಲ್ಲ ಈ ತರ ಇಲ್ಲಪ್ಪ. ಕುರುಡಾನೋ ಕುಂಟಾನೋ ಹಿರಿಯರು ಒಪ್ಪಿದ ಮೇಲೆ ಮುಗೀತು. ಅಪ್ಪ ಹಾಕಿದ ಆಲದ ಮರ ಅಂತ ಯಾರಾದ್ರೂ ನೇಣ್ ಹಾಕೋತಾರ? ಹುಡುಗಿ ಮುಖ ತುಂಬಾ ಸೆರಗೊತ್ಸಿ ಹಸೆಮಣೆ ಮೇಲೆ ಕೂಡಿಸಿ ತಲೆ ಮೇಲೆ ಜೀರಿಗೆ ಬೆಲ್ಲ ಹಾಕೋವಾಗಲೇ ಮುಖ ತೋರ್ಸೋ ಕಾಲ ಹೊರಟೋಯ್ತು. ಈಗ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರನ್ನ ನೋಡಿ ಮಾತಾಡಿ ಜೊತೆಯಲ್ಲಿ ಸುತ್ತಾಡಿ ಆಮೇಲೆ ಕುತ್ತಿಗೆಗೆ ತಾಳಿಯನ್ನು ಬೇಡಿ ತಿಂಡಿ ತಗೋಬಹುದಲ್ಲ? ತಿಂಡಿಗೇನು ಅವಸರ, ಮೊದ್ಲು ಹುಡುಗನ ಕರೆಸಿ. ನೋಡಿ, ಹುಡುಗ ಬಂದೇ ಬಿಟ್ಟು. ವಿಜಯ್, ಬಾ ಇಲ್ಲಿ. ಕೂತ್ಕೋ. ಏನಿಬ್ರು ಮೂಕಾಭಿನಯ ಮಾಡ್ತಾ ಇದ್ದೀರಾ? ಏನಾದ್ರೂ ಮಾತಾಡಿ. ನೀವು ಏನ್ ಓದಿದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಹೀಗ್ ಕೇಳ್ತಾ ಇದ್ದೀರಾ? ಶ್ರೀಮನ್ ಮಹಾಲಕ್ಷ್ಮಿನೇ ತಾಂಡವಾಡ್ತಾ ಇರೋ ಈ ಮನೇಲಿ ಸರಸ್ವತಿ ವೀಣೆನ್ ಯಾರಮ್ಮ ಕೇಳ್ತಾರೆ? ನಮ್ ಹುಡುಗ ಗವರ್ಮೆಂಟ್ ಚಾಕರಿ ಮಾಡಿ ಸಂಪಾದನೆ ಮಾಡ್ಕೊಂಡು ಬದುಕ್ಬೇಕಾಗಿಲ್ಲ ಅಲ್ವೇ? ಅರೆ, ಕಾಫಿ ಕುಡಿರಿ, ಆರೋಗ್ತಾ ಇದೆ. ಅಂಜನಾ, ನೀನೇ ಕೊಡಮ್ಮ. ಕಾಫಿಗೆ ಸಕ್ಕರೆ ಎಷ್ಟು ಹಾಕ್ಲಿ? ಆಂಟಿ, ನಮ್ಮ ಮಾಮ ಕಾಫಿ ಟೀ ಏನು ಕುಡಿಯಲ್ಲ, ಅವ್ರು ಯಾವಾಗ್ಲೂ ಹಾಲೇ ಕುಡಿಯೋದು. ಹುಡುಗ ಯಾಕೋ ನಾಚಿಕೆ ಪಡ್ಕೋತಿದ್ದಾನೆ, ಹಾಲೇ ಕೊಟ್ಬಿಡಮ್ಮ. ವಿಜಯ್, ಮಿಸ್ಟರ್ ಭೂಪತಿ, ನಾವಿನ್ ಬರ್ತೀವಿ. ನಮಸ್ಕಾರ. ಬಾಮ್ಮ.